ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಆಗಸ್ಟ್ ಮಾಸದಲ್ಲಿ ಗ್ರಹಗಳ ಸ್ಥಿತಿ ಸಂಚಾರ 12 ರಾಶಿಗಳಿಗೆ ಗೋಚಾರ ಫಲಗಳನ್ನು ತಿಳಿಸ್ತಾ ಇದ್ದೇನೆ. ಆಗಸ್ಟ್ ಮಾಸವು ಆಷಾಢ ಮಾಸಕ್ಕೆ ಕೊನೆಯನ್ನು ನೀಡಿ ಶ್ರಾವಣ ಮಾಸಕ್ಕೆ ಆರಂಭವನ್ನು ನೀಡುವುದಾಗಿದೆ. ಆಗಸ್ಟ್ ಮಾಸದಲ್ಲಿ ನಾವು ಬಹಳಷ್ಟು ವಿಶೇಷತೆಗಳು, ಆಚಾರ ವಿಚಾರಗಳನ್ನು ತಿಳಿಯಬಹುದು. ಆಷಾಢ ಮಾಸದಲ್ಲಿ ಶುಕ್ರವಾರಗಳಂದು ದೇವಿ ಪೂಜೆ ವಿಶೇಷ ಆದರೆ, ಶ್ರಾವಣ ಮಾಸದಲ್ಲಿ ಶ್ರಾವಣ ಶನಿವಾರಗಳಂದು ವಿಷ್ಣು ಪೂಜೆ ವಿಶೇಷ ಆಗಿದೆ ಮತ್ತು ಶ್ರಾವಣ ಸೋಮವಾರಗಳಂದು ಶಿವಪೂಜೆಯು ವಿಶೇಷ ಆಗಿದೆ. ಈ ಮಾಸದಲ್ಲಿ ವಿಶೇಷವಾಗಿ ನಾಗರ ಪಂಚಮಿ, ಮಂಗಳ ಗೌರಿ ವ್ರತ ಮತ್ತು ವರಮಹಾಲಕ್ಷ್ಮಿ ವ್ರತ ಆಚರಣೆ ಇವೆಲ್ಲವನ್ನು ನಾವು ಆಚರಿಸ್ತೇವೆ. ಈ ಮಾಸವು ವಿಶೇಷವಾದಂತಹ ಮಾಸವೂ ಆಗಿದೆ, ಶ್ರಾವಣ ಮಾಸ. ಆಗಸ್ಟ್ ಮಾಸದಲ್ಲಿ ಗ್ರಹಗಳ ಗೋಚಾರ ಸಂಚಾರ ಸ್ಥಿತಿ ಫಲಗಳನ್ನು ತಿಳಿದುಕೊಳ್ಳುವ ಮೊದಲು ಹಿಂದಿನ ಮಾಸಗಳಲ್ಲಿ ದೇವತಾ ಶಕ್ತಿಯ ಸಂಬಂಧಪಟ್ಟಂತೆ ಕೆಲವು ವಿಷಯಗಳ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿದ್ದೆ. ಅದರ ಸಂಬಂಧಪಟ್ಟಂತೆ ಈ ಮಾಸದಲ್ಲಿ ಕೆಲವು ಮಾಹಿತಿಗಳನ್ನು, ಅನುಭವದಲ್ಲಿ ಇರುವಂತಹ ವಿಷಯವನ್ನು ನಾನು ತಿಳಿಸ್ತಾ ಇದ್ದೇನೆ. ಕಳೆದ 15-20 ದಿನಗಳ ಹಿಂದೆ ಬಂದಂತಹ ವ್ಯಕ್ತಿಗಳಲ್ಲಿ ನಾನು ಗಮನಿಸಿದಂತಹ ವಿಷಯಗಳ ಬಗ್ಗೆ ನಾನು ತಿಳಿಸ್ತಾ ಇದ್ದೇನೆ. ಕೆಲವು ಸಂದರ್ಭದಲ್ಲಿ ಕೆಲವರು ದೇವಕೋಪಕ್ಕೆ ಒಳಗಾಗ್ತಾರೆ. ದೇವಕೋಪ ಯಾಕೆ, ಹೇಗೆ ಬರುತ್ತೆ ಅನ್ನೋದನ್ನು ನೀವಿಲ್ಲಿ ತಿಳಿಬೇಕು. ಈ ಮಾಸವು ಹರಿಹರರಿಗೆ ಭೇದವಿಲ್ಲದೆ ಪೂಜಿಸಲ್ಪಡುವಂಥ, ಪ್ರಾರ್ಥಿಸಲ್ಪಡುವಂತಹ ಮಾಸವೂ ಆಗಿರೋದ್ರಿಂದ ಅದರ ಸಂಬಂಧಪಟ್ಟಂತೆ ಒಂದು ಅನುಭವವನ್ನು ತಿಳಿಸ್ತಾ ಇದ್ದೇನೆ. ಒಬ್ಬ ವ್ಯಕ್ತಿ ನನಗೆ ಕೆಲವೇ ದಿನಗಳ ಹಿಂದೆ ಸೋಮವಾರದಂದು ಕರೆ ಮಾಡ್ತಾರೆ. ಮಧ್ಯಾಹ್ನದ ನಂತರದಲ್ಲಿ ಅವರು ಕರೆ ಮಾಡ್ತಾರೆ. ನನ್ನೊಂದಿಗೆ ಮಾತಾಡಿ ಅವರು ಕರೆ ಕಟ್ ಮಾಡ್ತಾರೆ. ಮತ್ತೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಕೇಳ್ತಾರೆ. ನಾನು ತಕ್ಷಣಕ್ಕೆ ಯಾರಿಗೂ ಅಪಾಯಿಂಟ್ಮೆಂಟನ್ನು ಕೊಡೋದಿಲ್ಲ. ಆದರೆ ಆ ವ್ಯಕ್ತಿಯ ಮಾಡಿದಂತಹ ಆ ಕಾಲ ಮತ್ತು ಆ ವಾರವನ್ನು ನೋಡಿ ನೀವು ನಾಳೆ ಬನ್ನಿ ಅನ್ನೋದನ್ನು ನಾನು ತಿಳಿಸ್ತೇನೆ. ಅವರು ಬರುವ ದಿನ ಮಂಗಳವಾರ ಆಗಿರುತ್ತೆ. ಅವರ ಬೇರೆ ಯಾವ ಡೀಟೇಲ್ಸ್ ಗೊತ್ತಿರೋದಿಲ್ಲ, ಹೆಸರು ಮತ್ತು ಸ್ಥಳ ಮಾತ್ರ ಗೊತ್ತಿರುತ್ತೆ. ಬೆಂಗಳೂರಿಂದ ಬಂದಿರ್ತಾರೆ. ಆ ವ್ಯಕ್ತಿಯ ಡೇಟ್ ಆಫ್ ಬರ್ತ್ ಕೂಡ ನನಗೆ ಅವರು ಕೊಟ್ಟಿರೋದಿಲ್ಲ, ಹೊಸ ಪರಿಚಯ ಆಗಿರುತ್ತೆ. ಆ ವ್ಯಕ್ತಿ ಬರುವಾಗ ಫಲ, ಪುಷ್ಪ, ತಾಂಬೂಲ ಸಹಿತವಾಗಿ ಮಂಗಳ ವಸ್ತುಗಳನ್ನು ಹಿಡಿದು, ಅರಿಶಿನ, ಕುಂಕುಮ, ಬಳೆ, ವಸ್ತ್ರಗಳನ್ನು ಹಿಡಿದು ನನ್ನ ಕಚೇರಿಯನ್ನು ಪ್ರವೇಶ ಮಾಡ್ತಾರೆ. ಬಂದಂತಹ ಆ ವ್ಯಕ್ತಿ ನನ್ನ ಮುಂದೆ ಕುಳಿತುಕೊಳ್ತಾರೆ. ಮೊದಲ ಹಂತದಲ್ಲಿ ಪ್ರಾರ್ಥನೆಗೆ ನಾನು ಮುಂದಾಗ್ತೇನೆ. ದೇವತಾ ಪ್ರಾರ್ಥನೆಯನ್ನು ಮಾಡುವಂತಹ ಆ ಕಾಲದಲ್ಲಿ ಅವರ ಹಿಂದೆ ನನಗೆ ದೃಶ್ಯ ಕಾಣುತ್ತೆ. ಆ ದೃಶ್ಯ ನನಗೆ ಅವರು ಹೊತ್ತು ತಂದಂತಹ ಭಾಗ್ಯವೂ ಆಗಿರುತ್ತೆ. ಏಕಕಾಲದಲ್ಲಿ ಶ್ರೀ ಮಹಾವಿಷ್ಣು ಮತ್ತು ಶಿವ ಇಬ್ಬರನ್ನ ಸರಿಸಮಾನವಾಗಿ ಅವರ ಹಿಂದೆ ನಾನು ನೋಡ್ತೇನೆ. ನನಗೆ ಸ್ವಲ್ಪ ದ್ವಂದ್ವ ಆಗುತ್ತೆ. ಏಕೆಂದರೆ ಸಾಮಾನ್ಯವಾಗಿ ಒಂದು ದೇವತೆಗಳು ಬಂದಾಗ ನಮಗೆ ಅವರ ಇಷ್ಟ ದೇವರು, ಕುಲದೇವರು, ಮನೆ ದೇವರು, ಹೀಗೆ ಕ್ಲಾರಿಟಿ ಸಿಗುತ್ತೆ. ಸರಿಸಮಾನವಾಗಿ 2 ದೇವತೆಗಳು ಬಂದು ನಿಲ್ಲುವಾಗ ನಾನು ಕಣ್ಣು ತೆರೆದು ಅವರನ್ನು ಪ್ರಶ್ನಿಸ್ತೇನೆ. ಈ ರೀತಿ ಕಾಣಿಸ್ತಾ ಇದ್ದಾರೆ, ಇಬ್ಬರೂ ದೇವತೆಗಳು ಸರಿಸಮಾನವಾಗಿ ಸರಿಯಾದಂತಹ ಒಂದೇ ಲೈನಲ್ಲಿ ನಿಲ್ಲುತ್ತಾ ಇದ್ದಾರೆ ಅಂತ ಹೇಳ್ತೇನೆ. ಆಗ ಅವರು ಹೇಳ್ತಾರೆ, ನೀವು ನೋಡಿದ್ದು ಸರಿಯಾಗಿದೆ. ಅವರಿಬ್ಬರು ನಮ್ಮ ಮನೆ ದೇವರು ಹರಿಹರೇಶ್ವರ ಅಂತ ಹೇಳ್ತಾರೆ. ಬಹಳ ಸಂತೋಷ ಆಗುತ್ತೆ. ಹರಿಹರರನ್ನು ನೋಡಿದಂತಹ ಭಾಗ್ಯ ನನ್ನದು. ಆ ಸೆಕೆಂಡ್ಸಲ್ಲಿ ಶಿವ
ಸ್ವಲ್ಪ ಟರ್ನ್ ಮಾಡಿ ಮುಖವನ್ನು ತಿರುಗಿಸ್ತಾರೆ. ಮತ್ತೆ ನಾನು ಅವರಿಗೆ ಹೇಳ್ತೇನೆ, ಶಿವ ಹೀಗೆ ತಿರುಗುತ್ತಿರುವುದಕ್ಕೆ ಕಾರಣ ಏನು ಅಂತ ಕೇಳ್ತೇನೆ ಅವರಿಗೆ. ಅವರು ಹೇಳ್ತಾರೆ, ಯಾವಾಗಲೂ ಸಂಕಲ್ಪ ಮಾಡಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತೇನೆ, ಎಲ್ಲಿಗೆ ಹೋಗಬೇಕಾದ್ರೂ ಶಿವನಿಗೆ ಪ್ರಾರ್ಥಿಸಿ ಹೋಗ್ತೇನೆ, ಆದರೆ ಇವತ್ತು ನಾನು ಮಾಡಿಲ್ಲ, ನನಗೆ ಬೇಸರವಿದೆ ಅನ್ನೋದನ್ನು ತಿಳಿಸ್ತಾರೆ. ದೇವರ ಬಗ್ಗೆಯೇ ಇವರಿಗಿರುವಂತಹ ಬೇಸರವನ್ನು ಅವರು ತಿಳಿಸ್ತಾರೆ. ಇದಕ್ಕೆ ಕಾರಣ ಏನು ಅನ್ನೋದನ್ನು ಅವರು ತಿಳಿಸ್ತಾರೆ ನನಗೆ. ನೋಡಿ, ಇಲ್ಲಿ ಆ ದೇವರಿಗೆ ಆದಂತಹ ಒಂದು ಬೇಸರ, ಅಲ್ಲಿ ಏನಾಗುತ್ತೆ, ಆ ದೇವಕೋಪಕ್ಕೂ ಕಾರಣ ಆಗುತ್ತೆ. ಅವರು ತಿಳಿಸ್ತಾರೆ, ಅವರ ಹಿಂದಿನ ವರ್ಷಗಳಲ್ಲಿ, ಕೆಲವು ವರ್ಷಗಳ ಹಿಂದೆ ಅವರಿಗಿದ್ದಂತಹ ಮಹತ್ವದ ಗುರಿ ಏನು ಅಂದರೆ, ಒಂದು ಒಳ್ಳೆಯ ಕೇಂದ್ರವನ್ನು ಆರಂಭಿಸಿ ಜನರಿಗೆ ಅನುಕೂಲ ಆಗುವಂತೆ ಅನ್ನದಾನವನ್ನು ಮಾಡಬೇಕು ಮತ್ತು ಆಧ್ಯಾತ್ಮಿಕವಾಗಿ ಗುರುತಿಸಿಕೊಳ್ಳುವಂಥ ವ್ಯಕ್ತಿಗಳು ಅಲ್ಲಿ ವಾಸ ಇರಬೇಕು, ಮಠ ಆಶ್ರಮದಂತೆ ನಿರ್ಮಾಣ ಮಾಡಬೇಕು ಅನ್ನುವಂತಹ ಆ ಮಹತ್ವಾಕಾಂಕ್ಷೆಯಿಂದ ಅವರು ಕೆಲವು ವರ್ಷಗಳ ಹಿಂದೆ ಅದನ್ನು ಆರಂಭಿಸ್ತಾರೆ. ಬೆಂಗಳೂರಿನ ಹೆಸರುಘಟ್ಟ ರೋಡ್ನಲ್ಲಿ ಆರಂಭಿಸ್ತಾರೆ. ಆರಂಭಿಸಿದಂತಹ ಆ ಸ್ಥಾನಕ್ಕೆ ನೋಡಿ, ಅಲ್ಲಿ ಏನೇ ನಡಿಬೇಕು ಅಂದರೂ ಒಬ್ಬರು ಗುರು ಬೇಕಾಗ್ತಾರೆ. ಹಾಗಾಗಿ ಒಬ್ಬ ವ್ಯಕ್ತಿಯನ್ನು ಗುರುವನ್ನಾಗಿ ನೇಮಕ ಮಾಡ್ತಾರೆ. ಅವರು ಸನ್ಯಾಸಿಯ ವಸ್ತ್ರಧಾರಣೆಯನ್ನು ಮಾಡುವಂತೆ ನಾನು ಚಿತ್ರಣಗಳಲ್ಲಿ ಅವರು ತೋರಿಸಿದಾಗ ನಾನು ನೋಡಿರುವಂಥದ್ದು. ನೋಡಿ, ಇದು ನಡೀತಾ ಇರುತ್ತೆ. ಅಲ್ಲಿ ಕೆಲವು ವಿಷಯಗಳಲ್ಲಿ ಅವರಿಗೆ ಸರಿ ಬರೋದಿಲ್ಲ. ಆಗ ಕೆಲವು ವರ್ಷಗಳ ನಂತರ ಅದನ್ನು ನಿಲ್ಲಿಸಬೇಕಾಗಿ ಬರುತ್ತೆ. ಅಲ್ಲಿದ್ದಂತಹ ಮುಖ್ಯ ವಸ್ತುಗಳನ್ನು ತಂದು ಮನೆಯಲ್ಲಿ ಇರಿಸ್ತಾರೆ. ಆ ಸ್ಥಳವನ್ನು, ಆ ಪ್ರಾಪರ್ಟಿ ಏನಿರುತ್ತೆ, ಆ ಬಿಲ್ಡಿಂಗ್ ಏನು ಮಾಡಿರ್ತಾರೆ, ಅದನ್ನು ಅವರು ಮಾರಾಟವನ್ನು ಮಾಡ್ತಾರೆ. ಆ ವ್ಯಕ್ತಿಗೆ ಹೇಳ್ತಾರೆ, ಕೆಲವು ವಿಷಯಗಳು ಸರಿ ಬರದ ಕಾರಣ, ನೀವು ಬದಲಾಗದೆ ಇರುವುದಕ್ಕೆ ಕಾರಣ, ಈ ಕಾರಣದಿಂದಾಗಿ ಇದನ್ನು ನಾನು ನಿಲ್ಲಿಸ್ತಾ ಇದ್ದೇನೆ, ನೀವು ನಿಮ್ಮ ಜೀವನವನ್ನು ನೋಡಿಕೊಳ್ಳಿ ಅಂತ. ನೋಡಿ, ಅಲ್ಲಿ ಕ್ರಿಯೇಟ್ ಆದಂತಹ ಎನರ್ಜಿ, ಇದನ್ನು ನೀವು ತಿಳಿಬೇಕು. ಅಲ್ಲಿ ದೇವತಾ ಬೇಸರ, ದೇವತಾ ಕೋಪಕ್ಕೆ ಇದು ಕಾರಣ ಆಗುತ್ತೆ. ವ್ಯಕ್ತಿಗಳ ದೋಷ ಏನು ಮಾಡೋದು? ಈ ಕಲಿಯುಗದಲ್ಲಿ ವ್ಯಕ್ತಿಗಳನ್ನು ಆಯ್ಕೆ ಮಾಡುವಾಗ ಬಹಳಷ್ಟು ಜಾಗರೂಕತೆಯನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ. ಒಂದು ಸಂಸ್ಥೆ ಅಂತ ಬಂದಾಗ ಅಲ್ಲಿ ಪಾರ್ಟ್ನರ್ಸ್ ಇರ್ತಾರೆ. ಆ ಪಾರ್ಟ್ನರ್ಸ್ ಪ್ರತಿಯೊಬ್ಬರಲ್ಲಿಯೂ ಸ್ವಾರ್ಥ ಭಾವನೆ ಇರುತ್ತೆ, ಕಾಂಪಿಟೇಟಿವ್ ಆಗಿ ಇರ್ತಾರೆ. ಅಲ್ಲಿ ಕಳ್ಳರೇ ಇರಬಹುದು, ಕಾಮಕರೇ ಇರಬಹುದು. ನೋಡಿ, ಇಂಥೆಲ್ಲ ವಿಷಯಗಳಿಂದ ಈ ಕಾಲದಲ್ಲಿ ಒಂದು ಮಠವನ್ನು ನಡೆಸುವುದು, ಒಂದು ಮಂದಿರವನ್ನು ನಡೆಸುವುದು, ಒಂದು ವಿದ್ಯಾಸಂಸ್ಥೆಯನ್ನು ನಡೆಸುವುದು, ಇದೆಲ್ಲವೂ ಒಂದು ರೀತಿಯ ಕಠಿಣವೇ ಆಗಿದೆ. ಈ ಕಾಲದಲ್ಲಿ ಅಲ್ಲಲ್ಲಿ ನಾವು ವಿಷಯಗಳನ್ನು ನೋಡ್ತಾ ಇದ್ದೇವೆ. ಈ ಕಾರಣದಿಂದ ಅವರು ಅದನ್ನು ನಿಲ್ಲಿಸ್ತಾರೆ. ನೋಡಿ, ಹೀಗಾಗಿ ಆ ದೇವತೆ ಬೇಸರಗೊಂಡಿರುವಂಥದ್ದು. ಇಲ್ಲಿ ಈ ವಿಷಯ ಏನೇ ಆಗಿದ್ದರೂ ನೀವು ವ್ಯಕ್ತಿಗಳನ್ನು ಹೇಗೆ ಆಯ್ಕೆ ಮಾಡಿಕೊಳ್ಬೇಕು ಅನ್ನೋದು ನಿಮಗೆ ಆ ಗಮನ ಇರಬೇಕಾಗುತ್ತೆ, ಸರಿಯಾದ ಗಮನ. ಬೆಳೆವ ಸಿರಿ ಮೊಳಕೆಯಲ್ಲಿ ನೋಡಿ, ನಾವು ಹೇಳಿ ಕೇಳಿ ದೊಡ್ಡವರಾದ ಮೇಲೆ ಬರುವಂತಹ ವಿಷಯ ಭಕ್ತಿ ಅಲ್ಲ, ಅಖಂಡ ಜ್ಞಾನ, ವಿದ್ಯಾಯೋಗ. ಆ ಅಖಂಡವಾದಂತಹ ಆ ವಿದ್ಯಾಜ್ಞಾನ ಯಾರಲ್ಲಿ ಇರುತ್ತೆ ಮತ್ತು ಈ ಒಂದು ಭೂಮಿ ಲೋಕದಲ್ಲಿ ಇರುವ ಸಕಲ ಜೀವಿಗಳನ್ನು ಯಾರು ಭಕ್ತಿ ಪ್ರೇಮದಿಂದ, ಯಾರು ಕರುಣಾಭಾವದಿಂದ, ಯಾರು ಸಕಲದಲ್ಲಿಯೂ ಈಶ್ವರಿಯನ್ನು ಯಾರು ತಿಳಿತಾರೆ ಅಂಥ ವ್ಯಕ್ತಿಯನ್ನು ನೀವು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಅಂದರೆ ನೋಡಿ, ಅಲ್ಲಿ ಕಾಮವೇ ನಿರ್ಮಾಣ ಆಗೋದಿಲ್ಲ, ಅಲ್ಲಿ ಭೇದವೇ ನಿರ್ಮಾಣ ಆಗೋದಿಲ್ಲ, ಅಲ್ಲಿ ಸ್ವಾರ್ಥವೇ ನಿರ್ಮಾಣ ಆಗೋದಿಲ್ಲ. ಯಾಕೆ ಅಂದರೆ ಸಕಲ ಜೀವಿಗಳಲ್ಲಿಯೂ ಈಶ್ವರನನ್ನು ನೋಡುವಾಗ
ಅವರಿಗೆ ನೋಡಿ ಅಲ್ಲಿ ಕಾಮ ಅಂದರೆ ಇನ್ನೊಬ್ಬ ವ್ಯಕ್ತಿಯಿಂದ ಆ ಕಾಮವನ್ನು ಅನುಭವಿಸುವುದೆಲ್ಲಿ, ಅವರಲ್ಲಿಯೂ ನಾನೇ ಇದ್ದೀನಿ ಅಂದ ಮೇಲೆ, ಅವರಲ್ಲಿಯೂ ನಾನೇ ಇದ್ದೇನೆ ಅಂದ ಮೇಲೆ ಸ್ವಾರ್ಥ ಎಲ್ಲಿ, ಲೆಕ್ಕಾಚಾರವೆಲ್ಲಿ, ಇವೆಲ್ಲವೂ ಬರುವುದಿಲ್ಲ. ಅಂತಹ ವ್ಯಕ್ತಿಗಳನ್ನು ನೀವು ಗುರುತಿಸಿ ಅವರನ್ನು ನೇಮಕ ಮಾಡಬೇಕಾಗತ್ತೆ. ನೋಡಿ, ಶ್ರೀ ಆದಿಶಂಕರಾಚಾರ್ಯರಲ್ಲಿ ನಾವು ಬಾಲ್ಯದಿಂದ ಇದ್ದಂತಹ ಆ ಅಪಾರವಾದಂತಹ ಶಿವಭಕ್ತಿ, ಅಲ್ಲಿ ರಾಮಕೃಷ್ಣ ಪರಮಹಂಸರಲ್ಲಿ ಬಾಲ್ಯದಲ್ಲಿ ಇದ್ದಂತಹ ಆ ದೇವತಾ ಭಕ್ತಿ, ಅಂದರೆ ಇವರೆಲ್ಲರಲ್ಲಿಯೂ ಯಾರೂ ತುಂಬಿದ್ದಲ್ಲ, ಯಾವ ಕಾಲದಲ್ಲಿಯೋ ಬಂದಿದ್ದು ಅಲ್ಲ, ಅದು ಬೆಳವ ಸಿರಿ ಮೊಳಕೆಯಲ್ಲಿ ಅನ್ನುವಂತೆ ಆ ಬಾಲ್ಯದಿಂದಲೇ ಅದು ಆರಂಭ ಆಗಿತ್ತು. ಅದಕ್ಕೆ ಅವರು ಹಾಗೆಯೇ ಇದ್ದರು, ಅದೇ ಸ್ಥಾಪಿತವಾಗಿತ್ತು ಅವರಲ್ಲಿ. ಬುದ್ಧ ದೇವರನ್ನ ನೀವು ನೋಡ್ಬೋದು, ಗೌತಮ ಬುದ್ಧರನ್ನ ಅವರು ಮಧ್ಯ ಜೀವನದಿಂದ ಧ್ಯಾನಸ್ಥರಾಗಿರುವುದು ಇವೆಲ್ಲವನ್ನ ನೋಡ್ಬೋದು. ಆದರೂ ಅವರಂತೆ ಆಗಬೇಕು ಅಂದರೆ ನೋಡಿ, ಅದೇ ಅವರು ಆಗಬೇಕಾಗತ್ತೆ. ನಾವು ಹೇಳಿ ಕೇಳಿ ನೋಡಿ ವೇಷ ಧರಿಸಿದ ತಕ್ಷಣದಲ್ಲಿ ಅವರು ಆ ಸ್ಥಾನಕ್ಕೆ ಯೋಗ್ಯರಾಗಿರೋದಿಲ್ಲ. ಇಲ್ಲಿ ಏನಾಗುತ್ತೆ, ಒಂದು ಮಂದಿರವನ್ನು ಸ್ಥಾಪಿಸ್ತೀರಾ, ಇನ್ನೊಬ್ಬ ವ್ಯಕ್ತಿ ಬರ್ತಾರೆ, ಅವರು ಯಾವುದೋ ಒಂದು ದೋಷದ ಒಂದು ಪರಿಣಾಮವಾಗಿ ಆ ದೋಷ ನಿವಾರಣೆಗಾಗಿ ಅವರು ದೇವಾಲಯವನ್ನು ಕಟ್ಟಿಸ್ತಾರೆ. ಆದರೆ ಆ ವ್ಯಕ್ತಿ ಒಳ್ಳೆಯ ಒಂದು ಗೌರ್ಮೆಂಟ್ ಉದ್ಯೋಗದಲ್ಲಿ ಇರುವ ಕಾರಣ ಆ ದೇವಾಲಯದಲ್ಲಿ ನಿತ್ಯ ಪೂಜೆ ಮಾಡಲು ಸಾಧ್ಯವಾಗೋದಿಲ್ಲ, ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯವಾಗೋದಿಲ್ಲ. ಅಲ್ಲಿ ಅವರು ಪುರೋಹಿತರನ್ನು ನೇಮಕ ಮಾಡಿಲ್ಲ. ಆ ದೇವಾಲಯದಲ್ಲಿ ದೇವಿಯ ಪೂಜೆ ನಿತ್ಯ ಆಗಬೇಕಾಗತ್ತೆ. ಅದೇನಾಗುತ್ತೆ, ಅಲ್ಲಿ ದೋಷವು ನಿರ್ಮಾಣ ಆಗುತ್ತೆ. ಇನ್ನೊಬ್ಬರು ವ್ಯಕ್ತಿ ಬರ್ತಾರೆ, ಅವರು ಹೇಳ್ತಾರೆ ನಮ್ಮ ಮನೆಯಲ್ಲಿ 2-3 ಸಾವಾಗಿದೆ. ಅಂದರೆ ಅಲ್ಲಿರುವಂತಹ ವಿಷಯಗಳ ಬಗ್ಗೆ ಅವರು ತಿಳಿಸ್ತಾರೆ. ಅವರ ಮನೆಯಲ್ಲಿ ಮಾಡ್ತಾ ಇದ್ದಂತಹ ಪೂಜಾ ವಸ್ತುಗಳೆಲ್ಲವನ್ನ ತೆಗೆದುಕೊಂಡು ಹೋಗಿ ಅವರು ನೀರಿಗೆ ಬಿಟ್ಟಿರ್ತಾರೆ. ಅಂದರೆ ಶ್ರೀಚಕ್ರ ಇನ್ನಿತರ ವಿಷಯ ವಸ್ತುಗಳನ್ನೆಲ್ಲ ಬಿಟ್ಟಿರ್ತಾರೆ. ನೋಡಿ, ಅಲ್ಲಿ ಆಗುವಂತಹ ದೋಷಗಳು, ದೇವತಾ ಕೋಪಕ್ಕೆ ನೀವು ಒಳಗಾಗಬೇಕಾಗತ್ತೆ. ಈ ರೀತಿ ಆಗಬಾರದು. ಮಠ ಮಂದಿರಗಳನ್ನು ಕಟ್ಟಿದರೆ ನೀವು ಆ ದೀರ್ಘಕಾಲದವರೆಗೆ 100 ವರ್ಷಗಳಾದರೂ ಅದನ್ನು ಹೇಗೆ ಕಾಪಾಡುವುದು, ಆ ಎನರ್ಜಿಗೆ ಬೇಕಾಗುವಂತಹ ರಕ್ಷೆಯನ್ನು ನೀವೇ ನೀಡಬೇಕಾಗತ್ತೆ. ನೋಡಿ, ಒಂದು ಮಂದಿರವನ್ನು ಕಟ್ಟಿ ಕೆಲವು ದಿನಗಳ ಕಾಲ ಪೂಜೆ ಮಾಡಿ ಅದನ್ನು ಹಾಗೆ ಬಿಟ್ಟುಬಿಡ್ತಾರೆ. ಅದರಂತೆ ನಾವು ಕರ್ನಾಟಕದಲ್ಲಿ ಎಷ್ಟೋ ದೇವಾಲಯಗಳನ್ನು ನೋಡ್ಬೋದು. ಈ ರೀತಿಯೆಲ್ಲ ಮಾಡಬಾರ್ದು. ದೇವಕೋಪಕ್ಕೆ ಕಾರಣ ಆಗುತ್ತೆ. ಮನೆಯಲ್ಲೇ ಪೂಜಿಸಿ ಅಥವಾ ಹೊರಗೆ ಮಾಡಿ ಇನ್ನಿತರ ಯಾವುದೇ ಕಾರ್ಯದಲ್ಲಿ ಆದರೂ ಇಂಥ ಒಂದು ಗಮನಗಳು ನಿಮಗೆ ಸರಿ ಇರಬೇಕಾಗುತ್ತೆ. ಒಂದು ದೇವತೆಯನ್ನು ಪೂಜಿಸಿ ಮತ್ತೆ ಅದನ್ನು ನಿಲ್ಲಿಸಿದಾಗ ಆ ದೇವಕೋಪಕ್ಕೆ ನೀವು ಕಾರಣರಾಗಬೇಕಾಗತ್ತೆ. ಈ ವಿಷಯಗಳನ್ನು ಸರಿಯಾಗಿ ತಿಳಿದುಕೊಂಡು ನಿಮ್ಮ ಜೀವನದಲ್ಲಿ ಇಂಥ ತಪ್ಪುಗಳನ್ನು ಮಾಡಬೇಡಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೇನೆ. ಇನ್ನು ಸಿದ್ಧಿ ದೇವತೆಗಳ ಬಗ್ಗೆ ಆಗಾಗ ನನ್ನಲ್ಲಿ ಪ್ರಶ್ನೆ ಮಾಡ್ತಾ ಇರ್ತಾರೆ ಜನರು. ಇದರ ಸಂಬಂಧಪಟ್ಟಂತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತೇನೆ. ಮುಂದಿನ ಮಾಸದಲ್ಲಿ ಆಗಸ್ಟ್ ಮಾಸದಲ್ಲಿ ಗ್ರಹಗಳ ಗೋಚಾರ ಸಂಚಾರದಲ್ಲಿ ಗ್ರಹಗಳಲ್ಲಿಯೇ ಮುಖ್ಯ ಗ್ರಹವಾಗಿರುವಂತಹ ಸೂರ್ಯಗ್ರಹ ಕಟಕ ರಾಶಿಯಲ್ಲಿ ಮತ್ತು ಸಿಂಹ ರಾಶಿಯಲ್ಲಿ ಸಂಚಾರ, ಬುಧ ಗ್ರಹ 4 ದಿನಗಳ ಕಾಲ ಮಿಥುನ ರಾಶಿಯಲ್ಲಿ, 19 ದಿನಗಳ ಕಾಲ ಕಟಕ ರಾಶಿಯಲ್ಲಿ, ಕೊನೆ ವಾರದಲ್ಲಿ ಬುಧ ಗ್ರಹ ಸಿಂಹ ರಾಶಿಯನ್ನು ಪ್ರವೇಶಿಸಿ ಅಲ್ಲಿ ಸಂಚಾರವನ್ನು ಆರಂಭಿಸ್ತಾರೆ. ಶುಕ್ರ ಗ್ರಹ ಬಹುಪಾಲು ಮೊದಲನೇ ವಾರದಿಂದಲೇ ಕನ್ಯಾ ರಾಶಿ ನೀಚ ರಾಶಿಯಲ್ಲಿ ಸಂಚರಿಸ್ತಾರೆ. ಕುಜ ಗ್ರಹ ಮೊದಲನೇ ವಾರದಿಂದಲೇ ಮಿಥುನ ರಾಶಿಯನ್ನು ಪ್ರವೇಶಿಸಿ ಅಲ್ಲಿ ಸಂಚರಿಸ್ತಾರೆ. ಶನಿ ಗ್ರಹ ವಕ್ರ ಸಂಚಾರ ಈಗಾಗಲೇ ಆರಂಭಿಸಿದ್ದು ಮೀನ ರಾಶಿಯಲ್ಲಿ ಸಂಚರಿಸ್ತಾರೆ. ಗುರು ಗ್ರಹ ಕಟಕ ರಾಶಿಯಲ್ಲಿ ಸಂಚರಿಸ್ತಾರೆ. ರಾಹು ಕೇತು ಗ್ರಹಗಳು ಕುಂಭ ರಾಶಿ ಸಿಂಹ ರಾಶಿಯಲ್ಲಿ ಸಂಚರಿಸ್ತಾರೆ. ಗ್ರಹಗಳ ಸಂಚಾರ ಈ ರೀತಿ ಇದೆ. 12 ರಾಶಿಗಳಿಗೆ ಗ್ರಹಗಳ ಗೋಚಾರ ಫಲಗಳನ್ನು ತಿಳಿಸ್ತಾ ಇದ್ದೇನೆ. ವೃಷಭ ರಾಶಿಯವರಿಗೆ ಆಗಸ್ಟ್ ಮಾಸದಲ್ಲಿ ರಾಶ್ಯಾಧಿಪತಿ ಶುಕ್ರ ಗ್ರಹ ಪಂಚಮ ಸ್ಥಾನ ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಕನ್ಯಾ ರಾಶಿ ಶುಕ್ರನಿಗೆ ನೀಚ ಸ್ಥಾನ ಆಗಿದ್ದು, ನೀಚ ಸ್ಥಾನದಲ್ಲಿ ಶುಕ್ರ ಗ್ರಹ ಸಂಚರಿಸುವಾಗ
ಈ ಮಾಸದಲ್ಲಿ ಕೆಲವು ವಿಷಯಗಳಲ್ಲಿ ನೀವು ಎಕ್ಸ್ಟ್ರಾ ಕೇರ್ ತೆಗೆದುಕೊಳ್ಬೇಕಾಗುತ್ತೆ. ಶುಕ್ರನ ಪ್ರಭಾವ ಅಶುಭ ಆಗಿರುತ್ತೆ. ಯಾವೆಲ್ಲ ವಿಷಯಗಳಲ್ಲಿ ಶುಕ್ರ ಅಶುಭ ಫಲವನ್ನು ನೀಡ್ತಾರೆ ಅಂದರೆ, ಮುಖ್ಯವಾಗಿ ನಿಮಗೆ ವ್ಯಕ್ತಿತ್ವದಲ್ಲಿ ದೋಷ ಬರಬಹುದು. ಅಂದರೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳುವಂತಹ ಆ ಸಂದರ್ಭದಲ್ಲಿ ಬೇಜವಾಬ್ದಾರಿಯಿಂದ ನಡೆದುಕೊಳ್ಳುವಂತೆ, ನಿರ್ಲಕ್ಷ್ಯ ಮಾಡುವಂತೆ ಇಲ್ಲಿ ಈ ಗ್ರಹದ ಪ್ರಭಾವ ಆಗ್ಬೋದು. ಅಂದರೆ ನಿಮ್ಮಿಂದಲೇ ಕೊರತೆ ಆಗುವಂತೆ ಮತ್ತು ಮಾತನಾಡುವುದರಲ್ಲಿಯೂ ದ್ವಿತೀಯ ಸ್ಥಾನದಲ್ಲಿ ಕುಜಗ್ರಹ ಸಂಚಾರ ಆಗೋದ್ರಿಂದ ಇಲ್ಲಿ ವ್ಯಕ್ತಿತ್ವ ಮತ್ತು ಮಾತು ಈ ಎರಡರಲ್ಲಿಯೂ ಏನಾದರೂ ದೋಷ ಆಗ್ಬೋದು. ಎಕ್ಸ್ಟ್ರಾ ಕೇರ್ ತೆಗೆದುಕೊಳ್ಬೇಕಾಗುತ್ತೆ ಇದರ ಬಗ್ಗೆ. ಮತ್ತು ಈ ಗ್ರಹ ನೀಚಾಗಿ ಸಂಚಾರ ಮಾಡ್ತಾ ಇರೋದ್ರಿಂದ ಮಾನಸಿಕವಾಗಿ ನೀವು ಆರಾಮಾಗಿರಬೇಕು ಅಂತ ಅಂದುಕೊಳ್ತೀರಾ. ತೃತೀಯ ಸ್ಥಾನದಲ್ಲಿ ಗುರು ಮತ್ತು ಸೂರ್ಯಗ್ರಹ ಬುಧಗ್ರಹಗಳ ಸಂಚಾರ ಆಗ್ತಾ ಇರೋದ್ರಿಂದ ಆದರೆ ಅದು ಸಾಧ್ಯ ಆಗೋದಿಲ್ಲ. ಮಾನಸಿಕವಾದಂಥ ವ್ಯಥೆಗೆ ಒಳಗಾಗುವಂತೆ ಪಂಚಮ ಸ್ಥಾನದಲ್ಲಿ ಪ್ರಣಯ ಪ್ರೀತಿ ಸ್ಥಾನದಲ್ಲಿ ಶುಕ್ರ ಪ್ರಭಾವ ಆಗಲಿದೆ. ಮುಖ್ಯವಾಗಿ ನಿಮ್ಮ ಆರೋಗ್ಯದ ಸಮಸ್ಯೆಗಳು ನಿಮಗೇನಾದರೂ ಬಾಧಿಸಬಹುದು. ರಾಶ್ಯಾಧಿಪತಿ ನೀಚ ಆದಾಗ ದುರ್ಬಲಗೊಳ್ತೀರಾ, ಮಾನಸಿಕವಾಗಿಯೂ ನೀವು ನೆಮ್ಮದಿಯಾಗಿ ಇರೋದಿಲ್ಲ. ಆಗ ಕೆಲವರಿಗೆ ಸಮಸ್ಯೆಗಳು ಅಂದರೆ ಮೈನರ್ ಹೆಲ್ತ್ ಇಶ್ಯೂಸ್ ಆದರೂ ಬರಬಹುದು. ಆರೋಗ್ಯದ ಬಗ್ಗೆಯೂ ಜಾಗೃತಿಯನ್ನು ಈ ಮಾಸದಲ್ಲಿ ತೆಗೆದುಕೊಳ್ಬೇಕಾಗತ್ತೆ. ನೋಡಿ, ರಿಲೇಷನ್ಶಿಪ್ಗೆ ಕಾರಕ ಗ್ರಹ ಶುಕ್ರ ಗ್ರಹ. ನಿಮಗೆ ರಾಶ್ಯಾಧಿಪತಿಯೇ ಶುಕ್ರ ಗ್ರಹ. ಪ್ರೇಮ ಪ್ರಣಯ ಸ್ಥಾನದಲ್ಲಿ ಶುಕ್ರ ಸಂಚಾರ, ಮಕ್ಕಳ ಪ್ರೀತಿ, ಪತ್ನಿಯ ಪ್ರೀತಿ ಮತ್ತು ನಿಮ್ಮ ಲವ್ ರಿಲೇಷನ್ಶಿಪ್ ಈ ಸಂಬಂಧಪಟ್ಟಂತೆ ನೀವು ವಿಷಯಗಳಲ್ಲಿ ಜವಾಬ್ದಾರಿ ಇಲ್ಲದೆ ನಡೆದುಕೊಳ್ಳುವಂತೆ ಆಗಬಹುದು. ಬಹಳ ಎಚ್ಚರಿಕೆಗಳನ್ನು ನೀವು ಇದರಲ್ಲಿ ತೆಗೆದುಕೊಳ್ಬೇಕಾಗತ್ತೆ. ನೋಡಿ, ಈ ಗ್ರಹ ಈ ಸ್ಥಾನದಲ್ಲಿ ನೀಚ ಆಗಿರೋದ್ರಿಂದ, ಈ ಸ್ಥಾನವನ್ನು ಕುಜಗ್ರಹ ವೀಕ್ಷಣೆ ಮಾಡೋದ್ರಿಂದ ನಿಮಗೆ ಬೇಸರ ಆಗುವಂತೆ, ಕಲಹಗಳು ಆಗುವಂತೆ ಆಗುತ್ತೆ. ಅಂದರೆ ನೀವೇನಾದರೂ ಈ ಮಾಸದಲ್ಲಿ ಯಾರಿಗಾದರೂ ಪ್ರಪೋಸ್ ಮಾಡಬೇಕು ಅಂತ ಹೇಳಿದರೆ ಇದರಲ್ಲಿ ಏನಾದರೂ ಸಮಸ್ಯೆಗಳು ಆಗುವಂತೆ ನೋಡಿ, ಇಂಥದ್ದನ್ನು ಒಂದೆರಡು ತಿಂಗಳು ಮುಂದೆ ಹಾಕಬೇಕಾಗುತ್ತೆ. ಈ ರೀತಿ ರಿಲೇಷನ್ಶಿಪ್ ಬಗ್ಗೆಯೇ ಹೆಚ್ಚು ಸಮಸ್ಯೆಗಳು ಆಗುವಂತೆ ಆ ಪಂಚಮ ಸ್ಥಾನದಲ್ಲಿ ಶುಕ್ರ ಗ್ರಹದ ಪ್ರಭಾವ ಆಗಲಿದೆ. ಈ ವಿಷಯಗಳ ಬಗ್ಗೆ ಎಕ್ಸ್ಟ್ರಾ ಕೇರ್ ತೆಗೆದುಕೊಳ್ಳಿ. ಇನ್ನು ಉದ್ಯೋಗ ಸಂಬಂಧಪಟ್ಟಂತೆ ಕೆಲಸ ಕಾರ್ಯಗಳಲ್ಲಿ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಿ. ಉದ್ಯೋಗ ಸ್ಥಾನವನ್ನು ಶನಿಗ್ರಹ ವಕ್ರ ಆಗಿ ಸಂಚರಿಸೋದ್ರಿಂದ ನಿಮಗೆ ಉದ್ಯೋಗದ ವಿಷಯದಲ್ಲಿ ಕೆಲವು ವಿಷಯಗಳಲ್ಲಿ ಒಳ್ಳೆಯದೇ ಆಗುತ್ತೆ. ಧನಾಭಿವೃದ್ಧಿಯ ಸಂಬಂಧಪಟ್ಟಂತೆ ನೋಡಿ, ಧನಸ್ಥಾನದಲ್ಲಿ ಕುಜಗ್ರಹ ಸಪ್ತಮಾಧಿಪತಿಯಾಗಿ ಸಂಚಾರ ಮಾಡ್ತಾ ಇದ್ದರೂ ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ಹಾರ್ಡ್ವರ್ಕಿಂದ ಆದರೂ ಶ್ರಮದಿಂದ ಆದರೂ ನೀವು ಹಣವನ್ನು ಗಳಿಸಿಕೊಳ್ತೀರಾ. ಆದರೆ ಅದೇ ರೀತಿ ಸ್ಪೆಂಡ್ ಮಾಡುವಂತೆಯೂ ಇಲ್ಲಿ ಪ್ರಭಾವ ಆಗುತ್ತೆ. ಇನ್ನು ಪಂಚಮ ಸ್ಥಾನವನ್ನು ಈ ಗ್ರಹ ವೀಕ್ಷಣೆ ಮಾಡೋದ್ರಿಂದ ನೀವೇನಾದರೂ ಬೆಟ್ಟಿಂಗ್ ಈ ಕಟ್ಟುವಂಥದ್ದು, ಇದರಿಂದ ಏನಾದರೂ ಹಣ ಗಳಿಸುವಂಥ ಪ್ರಯತ್ನವನ್ನು ಮಾಡಿದರೆ ಖಂಡಿತವಾಗಿಯೂ ಲಾಸ್ ಆಗುತ್ತೆ. ಈ ಬೆಟ್ಟಿಂಗ್ ಮತ್ತು ಇನ್ವೆಸ್ಟ್ಮೆಂಟ್ ಈ ಸಂಬಂಧಪಟ್ಟಂತೆ ರಿಸ್ಕ್ ತೆಗೆದುಕೊಳ್ಳಬಾರ್ದು. ಏಕೆಂದರೆ ಆ ಸ್ಥಾನದಲ್ಲಿ ಶುಕ್ರ ನೀಚ ಆಗಿರೋದ್ರಿಂದ ಮತ್ತು ಕುಜಗ್ರಹ ವೀಕ್ಷಣೆ ಮಾಡ್ತಾ ಇರೋದ್ರಿಂದ ಸ್ವಂತ ವ್ಯಾಪಾರ ವ್ಯವಹಾರಸ್ಥರಿಗೆ ಹೆಚ್ಚು ಸಮಸ್ಯೆಗಳಿಲ್ಲ. ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಒಳ್ಳೆಯದೇ ಆಗುತ್ತೆ, ಹೆಚ್ಚಿನ ಸಮಸ್ಯೆಗಳು ಇಲ್ಲ. ಆದರೆ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಮಾಡುವವರಿಗೆ, ಜವಾಬ್ದಾರಿ ಇಲ್ಲದೆ ಕೆಲಸ ಕಾರ್ಯಗಳನ್ನು ಮಾಡುವವರಿಗೆ ಹೆಚ್ಚಿನ ಸಮಸ್ಯೆಗಳಾಗುತ್ತೆ. ಇನ್ನು ತೃತೀಯ ಸ್ಥಾನದಲ್ಲಿ ಗುರುಗ್ರಹ, ಸೂರ್ಯಗ್ರಹ, ಬುಧಗ್ರಹಗಳ ಸಂಚಾರ ಆಗುತ್ತೆ. ತೃತೀಯ ಸ್ಥಾನ ಅಂದರೆ ನೋಡಿ, ಆ ಪ್ರಯತ್ನ ಸ್ಥಾನ ಮತ್ತು ಧೈರ್ಯದ ಸ್ಥಾನ. ಧೈರ್ಯ ಮತ್ತು ಪ್ರಯತ್ನ ಸ್ಥಾನದಲ್ಲಿ ಸೂರ್ಯ ಸಂಚರಿಸುವುದು ಒಳ್ಳೆಯದೇ. ಆರಾಮಾಗಿರುವುದಕ್ಕೆ ಇಲ್ಲಿ ಗುರುಗ್ರಹ ಮತ್ತು ಈ ಗ್ರಹಗಳು ಪ್ರಭಾವವನ್ನು ಮಾಡುತ್ತಾರೆ. ಆದರೂ ಶುಕ್ರ ರಾಶ್ಯಾಧಿಪತಿಯ ಸ್ಥಿತಿ ಸರಿ ಇಲ್ಲ. ಚತುರ್ಥಾಧಿಪತಿಯಾಗಿ ತೃತೀಯ ಸ್ಥಾನದಲ್ಲಿ ಸಂಚರಿಸುವಾಗ ಈ ಪ್ರಯಾಣ ಸ್ಥಾನದಲ್ಲಿ ಮನೆಯವರೆಲ್ಲ ಅಥವಾ ಮಿತ್ರರೊಂದಿಗೆ
ಸೇರಿ ನೀವು ದೂರ ಪ್ರಯಾಣ ಅಥವಾ ಸಮೀಪ ಪ್ರಯಾಣವನ್ನೇ ಕೈಗೊಳ್ಳುವಂತೆ, ಆಧ್ಯಾತ್ಮಿಕ ಅಂದರೆ ಮಂದಿರಗಳಿಗೆ ಹೋಗುವಂತಹ ಪ್ರಯಾಣವನ್ನು ಕೈಗೊಳ್ಳುವಂತೆ ಈ ಗ್ರಹಗಳ ಪ್ರಭಾವ ಆಗಲಿದೆ. ತೃತೀಯ ಸ್ಥಾನ, ಈ ಸ್ಥಾನದಲ್ಲಿ ಒಡ ಹುಟ್ಟಿದವರು, ಇವರ ಅಭಿವೃದ್ಧಿಗೆ ಈ ಗ್ರಹಗಳು ಪ್ರಭಾವವನ್ನು ಮಾಡ್ತವೆ. ಆದರೆ ನೆಮ್ಮದಿಗೆ ಕೊರತೆ ಇದ್ದೇ ಇರುತ್ತೆ. ಚತುರ್ಥ ಸ್ಥಾನದಲ್ಲಿ ಈಗಾಗಲೇ ಕೇತು ಗ್ರಹದ ಸಂಚಾರ ಬಹಳ ಮಾಸಗಳಿಂದ ಆಗ್ತಾ ಇದೆ. ಹಾಗಾಗಿ ನೆಮ್ಮದಿಗೆ ಕೊರತೆ ಇದ್ದೇ ಇರುತ್ತೆ. ಅದರಲ್ಲಿಯೂ ಈ ಮಾಸದಲ್ಲಿ ರಾಶ್ಯಾಧಿಪತಿ ನೀಚ ಸಂಚಾರ, ಅಶುಭ ಫಲಗಳನ್ನು ಈ ಗ್ರಹ ನೀಡ್ತಾರೆ. ಇನ್ನು ಪತಿ ಪತ್ನಿ ವಿಷಯದಲ್ಲಿಯೂ ಜವಾಬ್ದಾರಿ ಇಲ್ಲದಂತೆ, ಸಂಬಂಧಗಳನ್ನು ಡೋಂಟ್ ಕೇರ್ ಅನ್ನುವಂತೆ ನಿರ್ಲಕ್ಷ್ಯ ಮಾಡಿ, ಕಟುವಾಗಿ ಕಠಿಣವಾಗಿ ಮಾತಾಡಿ, ಈ ಥರ ಇದ್ದಾಗ ಏನಾಗುತ್ತೆ, ನಿಮ್ಮಲ್ಲಿ ಸಂಬಂಧಗಳಲ್ಲಿ ಏನಾದರೂ ಮೈನರ್ ಇಶ್ಯೂಸ್ ಆದರೂ ಬಂದೇ ಬರುತ್ತೆ ಪತಿ ಪತ್ನಿ ನಡುವೆ. ಹಾಗಾಗಿ ಇದರ ಬಗ್ಗೆ ನೀವು ಕೇರ್ ತೆಗೆದುಕೊಳ್ಬೇಕಾಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯಾಸ್ಥಾನದಲ್ಲಿ ಶುಕ್ರ ಗ್ರಹ ಸಂಚಾರ ನೋಡಿ, ಬುಧ ಗ್ರಹ ನಿಮಗೆ ತೃತೀಯ ಸ್ಥಾನದಲ್ಲಿ ಮತ್ತು ದ್ವಿತೀಯ ಸ್ಥಾನದಲ್ಲಿ ಒಳ್ಳೆ ಫಲವನ್ನು ನೀಡಿದರೂ ಪ್ರಾರಂಭದಲ್ಲಿ ಶುಕ್ರ ಪಂಚಮ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಭಾವನಾತ್ಮಕವಾದಂತಹ ಡಿಸ್ಟರ್ಬೆನ್ಸ್ ಆಗುತ್ತೆ. ಪಂಚಮ ಅಂದರೆ ವಿದ್ಯಾಸ್ಥಾನದೊಂದಿಗೆ ಪ್ರೀತಿ ಪ್ರೇಮದ ಸ್ಥಾನ, ಸ್ನೇಹದ ಸ್ಥಾನ. ಈ ವಿಷಯಗಳ ಭಾವನಾತ್ಮಕವಾದಂತಹ ಡಿಸ್ಟರ್ಬೆನ್ಸ್ ಈ ಮಾಸದಲ್ಲಿ ವೃಷಭ ರಾಶಿಯವರಿಗೆ ಆಗಲಿದೆ. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ. ಈ ರೀತಿ ಗ್ರಹಗಳ ಪ್ರಭಾವ ಈ ಮಾಸದಲ್ಲಿ ಇದೆ. ಉದ್ಯೋಗದಲ್ಲಿ ಹೆಚ್ಚಿನ ಸಮಸ್ಯೆಗಳಿಲ್ಲ, ಆದರೆ ನಿಮ್ಮಿಂದಲೇ ಕೊರತೆಗಳು ಆಗುವಂತೆ ಇಲ್ಲಿ ಶುಕ್ರ ಪ್ರಭಾವ ಇದೆ. ಹಾಗಾಗಿ ನಿಮ್ಮ ಬಗ್ಗೆ ನೀವು ಎಕ್ಸ್ಟ್ರಾ ಕೇರ್ ತಗೊಳ್ಳಿ. ಪರಿಹಾರವಾಗಿ ಲಕ್ಷ್ಮಿ ಅಷ್ಟೋತ್ತರವನ್ನು ನಿತ್ಯ ಪಠನೆ ಮಾಡಿ ಮತ್ತು ನಿಮ್ಮ ಭುಕ್ತಿಗ್ರಹಕ್ಕೆ ಪರಿಹಾರವನ್ನು ಮಾಡಿಕೊಳ್ಳಿ. ಆ ಭುಕ್ತಿಗ್ರಹದ ಅಭಿಮಾನ ದೇವತೆಯನ್ನು ಪೂಜಿಸಿ, ಆ ಭುಕ್ತಿಗ್ರಹದ ಮಿತ್ರಗ್ರಹಗಳ ಬಣ್ಣವನ್ನು ಧಾರಣೆ ಮಾಡಿ, ವಸ್ತ್ರಗಳನ್ನು ಧಾರಣೆ ಮಾಡಿ ಮತ್ತು ನಾನು ಅಪ್ಲೋಡ್ ಮಾಡುವಂತಹ ವಾರದ ವಿಜಯ ಅನ್ನುವಂತಹ ವಿಡಿಯೋದಲ್ಲಿ ನಿಮಗೆ ಮಾಹಿತಿಗಳನ್ನು ನೀಡಿರ್ತೇನೆ. ಯಾವ ದಿನ ನಿಮಗೆ ಸಕ್ಸಸ್ಸನ್ನು ನೀಡುತ್ತೆ ಅಂತ ಆ ವಿಡಿಯೋವನ್ನು ನೀವು ನೋಡ್ಬೋದು. ಇದನ್ನು ನೋಡೋದ್ರಿಂದ ನಿಮಗೆ ಈಸಿಯಾಗಿ ಆ ದಿನದ ಫಲಗಳನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಬಗ್ಗೆ ನೀವು ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಈ ಮಾಸದಲ್ಲಿ ಆರೋಗ್ಯ ಮತ್ತು ಮಾನಸಿಕವಾಗಿ ಎಕ್ಸ್ಟ್ರಾ ಕೇರ್ ತಗೊಳ್ಳಿ, ಸಂಬಂಧಗಳಲ್ಲಿ ಎಕ್ಸ್ಟ್ರಾ ಕೇರ್ ತಗೊಳ್ಳಿ ಅನ್ನೋದನ್ನು ತಿಳಿಸುತ್ತಾ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.